ವಿಷ್ಣು ನಿಂಗೆ ನಾನು ಲೈಕ್ ಆದೆ, ನಾನು ಲಾಕ್ ಆದೆ. ಗೈಸ್ ಸ್ವಾಮಿ ನಿಂಗೆ ಬಕ್ರಾ ಮಾಡ್ತಾ ಇದ್ದೀನಿ. ಗ್ರಾಮ ಪಂಚಾಯತಿಯಿಂದ ರೋಡ್ ನಡೆಸ್ತಿದ್ದಾರೆ, ಏನ್ ತೊಂದರೆ ಇಲ್ಲ ಅಂತ ಒಂದು ಲೈಸೆನ್ಸ್ ಕೊಡ್ತಾರೆ. ಹೌದು ಸರ್, ಹೌದು ಆ ಲೈಸೆನ್ಸ್ ಮುಖಾಂತರ ನೀವು ಕೊಡ್ಬೇಕಾಗುತ್ತೆ. ಹೌದು ಸರ್, ಅದನ್ನೇ ಕೇಳ್ತಿರೋದು ನಿಮ್ದು. ಇನ್ನೆರಡು ಜಾಕ್ ರೆಡಿ ಮಾಡಬೇಕು, ಮಾಡ್ತಾ ಇದ್ದೀನಿ. ಈಗ ರೆಡಿ ಆಗೈತೆ 2 ಮೈಕ್ ಜಾಕು. ಚೆಕ್ ಮಾಡೋಣ ಈಗ. ಹಲೋ 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 ಚೆಕ್ ಹಲೋ. ಈಗ ಹೋಗ್ತಾ ಇದ್ದೀವಿ ಡ್ಯಾವಾ ಸ್ಕೂಲ್ಗೆ. ಅರ್ಜುನನ್ನ ಅವ್ರ ಮನೆ ತಗೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ಕೂಲ್ಗೆ ಹೋಗಿ ಸಿಗ್ತೀನಿ. ಇಲ್ಲಿ ನೋಡಿ ತಪ್ಪಲೆ ಹೆಂಗಾಡ್ಸ್ಕೊತಾರೆ, ಕೈ ಸುಡುತ್ತಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾವೀಗ ಮಟನ್ ತರಕ್ಕೆ 700 ಹೋಗ್ತಿದ್ದೀವಿ. ಬನ್ನಿ ಹೋಗೋಣ ಗೈಸ್. ಈಗ ಮಟನ್ ತಗೋ ಹೋಗಿ ಬಂದಿದ್ದೀವಿ 700ಗೆ. ತಗೋತಾ ಇದ್ದೀವಿ ಮಟನ್ ಗೈಸ್. ನಾವೀಗ ಮಟನ್ ತಗೊಂಡ್ವಿ, ಚಿಕನ್ ತಗೊಳಕ್ಕೆ ಬಂದಿದ್ದೀವಿ ಗೈಸ್. ಮಟನ್ ತಗೊಬಂದ್ವಿ. ನಮ್ಮ ಮಮ್ಮಿಯವರೆಲ್ಲ ಅಡುಗೆ ರೆಡಿ ಮಾಡ್ತವ್ರೆ. ನಮ್ಮ ಚಿಕ್ಕಪ್ಪ ತಿಂಡಿ ಮಾಡ್ಕೊಂಡು ಮೊಬೈಲ್ ನೋಡ್ತಾ ಕೂತವ್ರೆ. ನಮ್ಮ ಆಂಟಿ ನನಗೆ ತಿಂಡಿ ಹಾಕೊಂಬಂದ್ಲು. ನಿಂಗೆ ನಾನು ಲೈಕ್ ಆದೆ, ನಾನು ಲಾಕ್ ಆದೆ. ಮುಂದಕ್ಕೆ ಫುಲ್ ಖುಷಿ ಆ ಕಡೆ ಅಮ್ಮ. ಸಾಕು ಇಲ್ಲ ಮಮ್ಮಿ, ನಿನ್ ಮಗಳು ಫುಲ್ ಖುಷಿ ನೋಡ. ಚಿಕ್ಕಪ್ಪ ಗೈಸ್ ಸ್ವಾಮಿ ನಿಂಗೆ ಬಕ್ರಾ ಮಾಡ್ತಾ ಇದ್ದೀನಿ. ಸರ್ ಹಲೋ ಸರ್ ಸರ್ ಹೇಳಿ. ಈಗ ಲೈಸೆನ್ಸ್ ಬೇಕಾಗತ್ತಲ್ಲ ಸರ್? ಲೈಸೆನ್ಸ್ ಬೇಕಾ? ಹೌದು ಸರ್, ಲೈಸೆನ್ಸ್ ಬೇಕಾಗುತ್ತೆ. ಫುಡ್ ಲೈಸೆನ್ಸ್ ಇಲ್ದೇನೆ ಹೋಟ್ಲದು ಹೆಂಗೆ ಲೋನ್ ಮಾಡ್ಕೊಡೋಕ್ಕಾಗತ್ತೆ ಸರ್? ಸರ್ ಫುಡ್ ಲೈಸೆನ್ಸ್ ಅಂತಂದ್ರೆ ನಮ್ಗೆ ಪಂಚಾಯತಿ ವ್ಯಾಪ್ತಿಯಿಂದ ಕೊಡ್ತಾರೆ. ಹಾಂ ಹೌದು. ನಮ್ದು ಪಂಚಾಯತಿ ಅಂತಂದ್ರೆ ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿಯಿಂದ ರೋಡ್ ನಡೆಸ್ತಿದ್ದಾರೆ, ಏನ್ ತೊಂದರೆ ಇಲ್ಲ ಅಂತ ಒಂದು ಲೈಸೆನ್ಸ್ ಕೊಡ್ತಾರೆ. ಹೌದು ಸರ್, ಹೌದು ಆ ಲೈಸೆನ್ಸ್ ಮುಖಾಂತರ ನೀವು ಕೊಡ್ಬೇಕಾಗುತ್ತೆ. ಹೌದು ಸರ್, ಅದನ್ನೇ ಕೇಳ್ತಿರೋದು. ನಿಮ್ದು ಫುಡ್ ಲೈಸೆನ್ಸ್ ಏನಾದರೂ ಮಾಡಿಸಿದ್ದೀರಾ ಗ್ರಾಮ ಪಂಚಾಯತಿಲಿ ಅಂತ? ಅಂದ್ರೆ ನಾವು ಗೋಡೆ ಗಿಡ ಏನ್ ಕಟ್ಟಿಲ್ಲ ಸರ್. ಹಾಂ ಸರ್. ಅದನ್ನ ಹೇಳ್ತೀನಿ, ಗೋಡೆ ಕಟ್ಟಿಲ್ಲ. ಸೀಟ್ಗಳು ಸುತ್ತ ಸೀಟ್ ಹಾಕ್ಸಿದ್ರಿ, ಹಾಂ ಸುತ್ತ ಸೀಟ್ ಹಾಕಿ ಮೇಲ್ಗಡೆ ಸೀಟ್ ಹಾಕ್ಸಿದೀನಿ. ಎಲ್ಲ ಒಟ್ಟಾರೆ ಒಂದ್ ಮನೆ ಮಾಡ್ದಾಗ ಮಾಡಿದೀನಿ ಸರ್. ಹೌದಾ? ತೊಂದ್ರೆ ಏನಿಲ್ಲ, ಒಂದ್ ಮನೆ ಮಾಡ್ದಾಗ ಮಾಡಿದೀನಿ. ಬಟ್ ಗೋಡೆ ಕಟ್ಟಿಲ್ಲ ಇಟ್ಕೆಯಿಂದ. ಸರ್ ಯಾವ ಊರು ಸರ್ ನಿಮ್ಮದು? ಸರ್ ಮಾತುಗಳಿ. ಮಾದಗಳ್ಳಿನಾ? ಹೌದು ಸರ್. ಸರಿ ಸರ್, ಈಗ ಲೈಸೆನ್ಸ್ ಮಾಡಿಸ್ಕೋತೀರಾ? ಲೈಸೆನ್ಸ್ ಮಾಡ್ಕೊಂಡ್ರೆ ನೀವು ಕೊಡ್ತೀರಾ? ಹೌದು ಸರ್, ಲೈಸೆನ್ಸ್ ಮಾಡಿಸ್ಕೊಂಡ್ರೆ ಕೊಡ್ತೀವಿ. ಸಿವಿಲ್ ಏನಾದ್ರು ಇದೆ ಸರ್? ಯಾವುದಾದ್ರೂ ಬ್ಯಾಲೆನ್ಸ್ ಪೆಂಡಿಂಗ್ ಇಟ್ಟಿದ್ದೀರಾ ಲೋನು? ಯಾವ್ದು ನಮ್ದು ಪೆಂಡಿಂಗ್ ಇಲ್ವಲ್ಲ ಸರ್. ಸರಿ ಸರ್, ಹಾಗಾದ್ರೆ ನಂದು ವಾಟ್ಸಪ್ ನಂಬರ್, ಪೆಂಡಿಂಗ್ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ನಮ್ದೊಂದು ವಾಟ್ಸಪ್ ನಂಬರ್ ಕಳಿಸ್ತೀನಿ. ಸರ್ ಹೇಳಿ ಸರ್. ಅದಕ್ಕೆ ನಿಮ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕಳಿಸ್ಕೊಡಿ. ಹಾ. ಸಿವಿಲ್ ಚೆಕ್ ಮಾಡ್ತೀನಿ ಫಸ್ಟು ಸರ್. ಸರ್ ಆಧಾರ್ ಪ್ಯಾನ್ ಎರಡು ನಂದು ವಾಟ್ಸಪ್ ಇಲ್ಲ, ನಮ್ ಕೀಪ್ಯಾಡ್ ಫೋನು. ಹೌದು ಸರ್, ಯಾರಿಗೆಲ್ಲಾದ್ರೂ ಕಳಿಸ್ಕೊಡಿ ಸರ್. ಕಳಿಸ್ಕೊಡ್ಲಾ? ಕಳಿಸ್ಕೊಡಿ. OTP ಬರುತ್ತೆ, OTP ಹೇಳಿ. ಎಷ್ಟೈತೆ ಸಿವಿಲ್ ಚೆಕ್ ಮಾಡ್ತೀನಿ. ಎಷ್ಟು ಬೇಕು ಸರ್ ನಿಮಗೆ ಲೋನು? ನೀವೇ 1-2 ಲಕ್ಷ ಕೊಟ್ಟರೆ ಸಾಕು ಸರ್ ನಮ್ಗೆ. ಯಾಕಂದ್ರೆ ಈಗ ನಾನು ಸ್ವಲ್ಪ ಅದ್ರ ಮುಂದೆ ಇನ್ನೊಂದ್ ಸ್ವಲ್ಪ ಬೇರೆ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಂ, ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಹೆಚ್ಚಾಗಿ ಮಾಡ್ಕೋಬೇಕು ಅಂತ, ಸ್ವಲ್ಪ ಹೈ ಲೆವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಂ ಸರಿ ಸರ್. ಈಗ ಒಂದು 6,000 ನಡೀತೈತೆ, ನಾನು ಒಂದು 10,000 ನಡೀಗೇನು ಆಸೆ ನಡ್ತೀನಿ. ಓಕೆ ಆ ತರ ಮಾಡ್ಕೋಬೇಕು ಅಂತ ನಮ್ಗೆ ಆಸೆ ಇದೆ. ಓಕೆ ಸರ್, ಓಕೆ ಆಯಿತು. ನಿಮ್ದೊಂದು ಮಾಡ್ಕೊಡ್ತೀನಿ ಅಂದ್ರೆ ನೋಡಿ. ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಕಳಿಸ್ಕೊಡಿ ಸರ್, ಸಿಬಿಲ್ ಚೆಕ್ ಮಾಡ್ತೀನಿ. ಆಧಾರ್ ಕಾರ್ಡ್. ಹಾಂ. ಓಕೆ ಸರ್, ಕಳ್ಸ್ಕೊಡಿ. ಹಲೋ ಸರ್ ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್. ನಾನು ಸರ್ ಗೊತ್ತಾಗ್ಲಿಲ್ಲ. ಗೊತ್ತಾಗಿಲ್ವಾ ಇಲ್ಲ ಸರ್? ನಮ್ಮ ನಂಬರ್ ನಿಮ್ಮ ಹತ್ರ ಆ್ಯಡ್ ಆಗಿರ್ಬೇಕಲ್ಲ. ಈ ನಂಬರ್ ಯಾಡ್ ಆಗಿರವಲ್ಲ. ಆ್ಯಡ್ ಆಗಿಲ್ವಾ? ಇಲ್ಲ. ಏನ್ ಸರ್ ನೀವು ನಮ್ಮನ್ನೇ ಮರ್ತು ಬಿಟ್ಟಿದ್ದೀರಾ? ಹೌದು ಸರ್, ನೀರು ಹಿಡಿದ್ರಿ ಸರ್. ಬಕ್ರಾ ಬಲಿಕ ಬಕ್ರಾ. ಗೈಸ್ ಈಗ ರೆಡಿಯಾಗಾಯಿತು. ನೆನ್ನೆ ಬ್ಯಾಲೆನ್ಸ್ ಇದ್ದ ಕೆಲಸಗಳನ್ನು
ಕ್ಲಿಯರ್ ಮಾಡಬೇಕು ಪೆಂಡಿಂಗಿಂದ ಕೆಲಸಗಳನ್ನೇ. ಯಾವ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ನಿನ್ನೆ, ಇವತ್ತು ಹೋಗ್ತಾಯಿದ್ದೀನಿ. ಇದನ್ನು ತಗೊಂಡೋಗಿ ಅಳತೆ ಮಾಡ್ಕೊಂಡು ತೊಗೊಂಬರ್ಬೇಕು. ಕೇಬಲ್ ಇದು ಮೈಕ್ ಕೇಬಲ್ ಇದು ತಗೊಂಡೋಗಿ ಅಲ್ಲಿ ಎಷ್ಟು ಮೀಟ್ರ್ ಬೇಕು ಅಂತ ಅಳತೆ ಮಾಡ್ಕೊಂಬರ್ಬೇಕು. ಬನ್ನಿ ಟ್ಯಾವ ಸ್ಕೂಲ್ಗೆ ಹೋಗೋಣ. ಗೈಸ್ ಟ್ಯಾವ ಸ್ಕೂಲ್ ಹತ್ರ ಬಂದಿದ್ದೀನಿ. ಈಗ ಅಳತೆ ಮಾಡ್ಕೋಬೇಕು. ಇದನ್ನ ಅಳತೆ ಮಾಡ್ಕೊಂಡು ಇಲ್ಲಿಂದ ಹೊರಟೋಗಿ ಮನೇಲಿ ರೆಡಿ ಮಾಡ್ಕೊಂಡು ಪುನಃ ಬರಬೇಕು. ಗೈಸ್ ಈಗ ಅಳತೆ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ತಗೊಂಡೋಗಿ ಮನೇಲಿ ರೆಡಿ ಮಾಡ್ಕೊಂಡು ತಗೊಬರ್ಬೇಕು. ಗೈಸ್ ಒಂದು ಜಾಕ್ ರೆಡಿ ಆಯಿತು, ಇನ್ನು 2 ಜಾಕ್ ರೆಡಿ ಮಾಡಬೇಕು. ಮಾಡ್ತಾಯಿದ್ದೀನಿ. ಮಾಡಿ ತಗೊಂಡೀಗ ಚೆಕ್ ಮಾಡಿದೆ, ಒಂದು ರೆಡಿಯಾಗಿ ಕರೆಕ್ಟಾಗಿ ಬರ್ತೈತೆ. ಈಗ 2ನೇ ಜಾಕ್ ತಗೊಂಡಿದ್ದೀನಿ. ಇದನ್ನು ರೆಡಿ ಮಾಡಿ ತಗೊಂಡೋಗಿ ಕೊಟ್ಬಿಟ್ರೆ ನನ್ನ ಕೆಲಸ ಮುಗೀತು. ಆಮೇಲೆ ಒಂದು ಕಡೆ ಸೀರಿಯಲ್ ಸೆಟ್ ಹಾಕಿದೆ ಗ್ರೂಪ್ ವರ್ಷಕ್ಕೆ ಬಿಚ್ಕೊಬರೋಕೆ ಹೋಗ್ಬೇಕು. ಕೈಸಿಗೆ ರೆಡಿ ಆಗೈತೆ 2 ಮೈಕ್ ಜಾಕು. ಚೆಕ್ ಮಾಡೋಣ ಈಗ. ಹಲೋ 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 ಚೆಕ್. ಹಲೋ 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 ಚೆಕ್. ಹಲೋ 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 ಚೆಕ್. ಹಲೋ. ಈಗ ರೆಡಿ ಆಯಿತು ಜಾಕೆಲ್ಲ. ತೊಗೊಂಡೋಗಿ ಸ್ಕೂಲಿಗೆ ಕೊಡಬೇಕು. ಈಗ ಅರ್ಜುನವ್ರ ಮನೆ ಹತ್ರ ಹೋಗಿ ಅರ್ಜುನನ್ನು ಕರ್ಕೊಂಡು ಸ್ಕೂಲ್ ಹತ್ರ ಹೋಗಿ ಜಾಕ್ ತೊಗೊಂಡೋಗಿ ಕೊಟ್ಬಿಟ್ಟು ಚೆಕ್ ಮಾಡಿ ತೋರಿಸ್ಕೊಬಿಟ್ಟು ಬರ್ತೀವಿ. ಬನ್ನಿ ಸ್ಕೂಲ್ ಹತ್ರ ಹೋಗೋಣ. ಈಗ ಹೋಗ್ತಾ ಇದ್ದೀವಿ ಟ್ಯಾವ ಸ್ಕೂಲ್ಗೆ. ಅರ್ಜುನನ್ನ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ಕೂಲ್ಗೆ ಹೋಗಿ ಸಿಗ್ತೀನಿ. ಈ ಟ್ಯಾವ ಸ್ಕೂಲ್ಗೆ ಬನ್ನಿ ಹೋಗೋಣ. ಕನೆಕ್ಟ್ ಮಾಡೋಣ ಸ್ಪೀಕರ್ಗೆ. ಜಾಸ್ತಿ ಸೌಂಡ್ ಜಾಸ್ತಿ ವಿಷ್ಣು ಸುಬ್ರಹ್ಮಣ್ಯ ಗೈಸ್ ಬಂದಿದ್ದ ಕೆಲಸ ಆಯಿತು, ಓಡ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಗುರುಪ್ರವೇಶಕ್ಕಾಗಿ ಸೀರಿಯಲ್ ಸೆಟ್ ಬಿಚ್ಕೊಬೇಕು. ಬನ್ನಿ ಹೋಗೋಣ. ಗೈಸ್ ಹೀಗಿದೆ ಚಾಪುರದಲ್ಲಿ ಸೀರಿಯಲ್ ಸೆಟ್ ಬಿಚ್ಚಬೇಕಾಗಿರೋದು. ಹಂಗೆ ಒಂದು ಸ್ವಲ್ಪ ಕುಡ್ಲು ಕುಡಿಯೋಣ ಸುತ್ತಲಿ ಕುಯ್ಯೋಕ್ಕೆ.
ಸುತ್ತಲಿ ಕುಯ್ಯಕ್ಕೆ ಹಂಗೆ ಒಂದು ಸ್ವಲ್ಪ ಕುಡ್ಲು ಕುಡಿಯೋಣ. ಗೈಸ್ ಸೀರಿಯಲ್ ಸೆಟ್ ಬಿಚ್ಕೊಬಂದೆ. ದೇವಸ್ಥಾನದ ಹತ್ರ ಹೋಗ್ಬೇಕು. ಫಸ್ಟು ಫ್ರೆಶ್ ಅಪ್ ಆಯ್ತೀನಿ, ಆಮೇಲೆ ದೇವಸ್ಥಾನದ ಹತ್ರ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು ಮೊದಲೇ ಫಸ್ಟು ಕಲೆಕ್ಷನ್ ಮಾಡಬೇಕು. ಕೇಬಲ್ ಕಲೆಕ್ಷನ್ ಮಾಡಿ ಸುಮಾರು ದಿನ ಆಯಿತು. ಫಸ್ಟು ಕಲೆಕ್ಷನ್ಗೆ ಹೋಗ್ತೀನಿ. ಗೈಸ್ ಈ ಬೊಮ್ಮೆ ಸಣ್ಣಗೆ ಬರುವಷ್ಟು ಫೋನು CMಗೂ ಬರೋಲ್ಲ. ಯಾವಾಗ ಗೈಸ್ ನಾನು ಮತ್ತು ಅರ್ಜು ಇಬ್ಬರು ಮಾರ್ಗೋಟ್ನಳ್ಳಿಗೆ ಹೋಗ್ತಾ ಇದ್ದೀವಿ ಅವ್ರ ಪಾಪನ ಕರ್ಕೊಬರೋಕ್ಕೆ. ಬನ್ನಿ ಹೋಗಿ ಕರ್ಕೊಂಬರೋಣ. ಯಾಕವ ಹೇಳ್ತಿದ್ದೆ ಸೀಟಿಂದ ಕೇಳ್ಕೊಡ್ಬೋದು. ಹೇಳ್ಕೊಂಡೇನೆ. ಹತ್ತು ಮೇಕೆ ನಿಧಾನಕ್ಕೆ, ಹತ್ತು ನಿಧಾನಕ್ಕೆ. ಹಾಂ ಕೂತ್ಕೊಳ್ಳಿ. ಬರುವಂತ ಭಕ್ತಾದಿಗಳು ಯಾರಾದ್ರೂ ಬಂದು ಪ್ರಸಾದ ಸ್ವೀಕರಿಸ್ಬೋದು. ನಮ್ ಶಿವ ಹಿಡ್ಕೋಲ್ಲ ಅಂದ್ರೆ ಅಡಿ ಬಾತ್ ಮಾಡೋರೆ. ಅದೇ 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 ಇಲ್ಲಿ ನೋಡಿ ತಪ್ಪಲೆ ಹೆಂಗಾಡ್ಸ್ಕೊತಾರೆ. ಕೈ ಸುಡ್ತಾ ಇಲ್ಲೂ ತಿನ್ಕ ತಗೋಯ್ತವ್ರೆ. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್.